ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಬರದ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರ ಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆಯನ್ನ ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನ ಸಡಿಲ ಮಾಡಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ಭೀಕರ ಬರಗಾಲ, ರೈತರಿಗೆ ಸಂಕಷ್ಟ. ಬರ ಘೋಷಣೆಗೆ ರಾಜ್ಯ ಸರ್ಕಾರ ತಯಾರಿ. ರಾಜ್ಯದಲ್ಲಿ ಮುಂಗಾರು ಮಳೆ ಕೈಕೊಟ್ಟಿದೆ. ಮಳೆಗಾಗಿ ಆಕಾಶದ ಕಡೆಗೆ ಮುಖ ಮಾಡಿ ಕಾದು ಕುಳಿತ ರೈತನ ಕಣ್ಣುಗಳಲ್ಲಿ ಆತಂಕ ಮನೆ ಮಾಡಿದೆ. ಈಗಾಗಲೇ ಬಿತ್ತನೆ ಮಾಡಿರುವಂತಹ ಅನ್ನದಾತ ಕಂಗಾಲಾಗಿದ್ದಾನೆ. ಜಮೀನುಗಳು ಬರಡು ಭೂಮಿಯಂತಾಗಿದೆ. ಜುಲೈ 20ರವರೆಗೆ ಮುಂಗಾರು ಮಳೆ ವಾಡಿಕೆಗಿಂತ ಒಟ್ಟಾರೆ 39% ಕಡಿಮೆಯಾಗಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ತಲೆದೂರಿದ್ದು ಬರದ ಛಾಯೆ ಆವರಿಸಿದೆ. ಮುಂಗಾರು ಆರಂಭವಾಗಿ 1 ತಿಂಗಳು 3ನೇ ವಾರವಾಗಿದ್ರೂ ಕೂಡ ಸರಿಯಾಗಿ ಮಳೆಯಾಗಿಲ್ಲ. ಜೂನ್ ತಿಂಗಳಲ್ಲಿ ಬರೋಬ್ಬರಿ 42% ಮಳೆ ಕೊರತೆಯಾಗಿದೆ. ಬಿತ್ತನೆ ಮಾಡಿದ ಅಲ್ಪ ಸ್ವಲ್ಪ ಬೆಳೆ ಜಮೀನಿನಲ್ಲೇ ಕಮರಿ ಹೋಗ್ತಾ ಇದೆ. ಆದರೆ ಉಳಿದ ಜಮೀನಿನಲ್ಲಿ ಉಳುಮೆಯ ಕನಸು ಕಾಣುವಂತಹ ಮೊದಲೇ ಬಿತ್ತನೆ ಅವಧಿ ಮುಗಿತಾ ಇದೆ. ರಾಜ್ಯದಲ್ಲಿ 84 ಲಕ್ಷ ಹೆಕ್ಟೇರ್ ಬಿತ್ತನೆಯಾಗಬೇಕು. ಆದರೆ ಈ ವರ್ಷ 35 ಲಕ್ಷ ಹೆಕ್ಟೇರ್ ಮಾತ್ರ ಬಿತ್ತನೆ ಮಾಡಲಾಗಿದೆ. ಸರಿಯಾದ ಬೆಳೆ ಇಲ್ಲದೆ ಅನ್ನದಾತರು ಕಂಗಾಲಾಗಿದ್ದಾರೆ. ಬಿತ್ತನೆಗೆ ರೆಡಿ ಮಾಡಿಕೊಂಡಿರತಕ್ಕಂತಹ ರೈತ ತಲೆ ಮೇಲೆ ಕೈ ಹೊತ್ತು ಕುಳಿತಕ್ಕಂತಹ ಪರಿಸ್ಥಿತಿ ಎದುರಾಗಿದೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಹೊರವಲಯದಲ್ಲಿರ್ತಕ್ಕಂತಹ ಸಡ್ಡೂರು ರಸ್ತೆಯ ರಾಜಾಪುರ ಮಾಗಾಣಿ ಮತ್ತು ರಾಜಾಪುರ ರಸ್ತೆಯ ಗದ್ದೆಯ ಬಳಿ ಇರತಕ್ಕಂಥದ್ದು ಗಮನಿಸಬಹುದು. ಇವತ್ತು ಬಿತ್ತನೆಗೆ ರೈತರು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆದರೆ ಮಳೆರಾಯನ ಅವಕೃಪೆಯಿಂದಾಗಿ ಇವತ್ತು ಬಿತ್ತನೆ ಆಗದೆ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಮಳೆ ಬೆಳೆ ಇಲ್ಲದೆ ರೈತರು ತಲೆ ಮೇಲೆ ಕೈ ಇಟ್ಟುಕೊಂಡು ಕೂರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೊದಲ ಹಾಗೂ 2 ಬೆಳೆಗಳ ಜೊತೆಗೆ ಮುಂಗಾರು ಇಲ್ಲದ ಹಿನ್ನೆಲೆಯಲ್ಲಿ ಸೂಕ್ತ ಪರಿಹಾರವನ್ನು ನೀಡುವಂತೆ ಮನವಿ ಮಾಡುತ್ತಿದ್ದಾರೆ ರೈತರು. ಇಂತಿಂತ ಜಾಗದಲ್ಲಿ ಹೋಗಿದೆ ಅಂತ ಹೇಳ್ಬೇಕಾಯ್ತು. ಅವ್ರು ಹೇಳ್ತಾ ಇಲ್ಲ, ಬಾಯಿನೇ ಬಿಡ್ತಾ ಇಲ್ಲ. ಒಬ್ರು ಹೆಂಗ್ ಬಿಟ್ರೆ ಹೆಂಗ್ ಹಿಡ್ಕೊಂತ ಅವ್ರಿಗೆ ಏನಾಯ್ತು ಗೊತ್ತಾ? ಇವ್ರನ್ನೇನ್ ನಾವೇನಾರ ಪುಕ್ಸೆಟ್ಟೆ ಕೊಡಿ ಕರೆಂಟ್ ಅಂತ ಕೇಳಿದ್ವಾ? ಪುಕ್ಸೆಟ್ಟೆ ಕೊಡಪ್ಪ ನಮಗ್ ಬಸ್ ಅಂತ ಕೇಳಿದ್ವಾ? ಇವರಾಗಿ ಘೋಷಣೆ ಮಾಡಿ ಜನಗಳು ದಿಕ್ಕೇಡಿಸ್ತಾರೆ. ವೋಟ್ ಹೆಂಗ್ ಹಾಕಿಸ್ಕೋಬೇಕು ಅಂದ್ರೆ ಅದೊಂದು ಬಿಟ್ರೆ ಚಿಂತನೆ ರೈತರ ಬಗ್ಗೆ, ಪಬ್ಲಿಕ್ ಬಗ್ಗೆ ನೋಡ್ರಿ. ಅನ್ನ ಊಟ ಮಾಡೋರೆಲ್ಲ ರೈತರೇ. ಜೂನ್ ಇಂದ ಸೆಪ್ಟೆಂಬರ್ ವರೆಗೆ ಬರುವ ಮುಂಗಾರು ಮಳೆ ರೈತರ ಬದುಕಲ್ಲಿ ಕಣ್ಣ ಮುಚ್ಚಾಲೆ ಆಡ್ತಾ ಇದೆ. ಯಾವ ಭಾಗದಲ್ಲಿ ಎಷ್ಟು ಮಳೆ ಕೊರತೆ? ಅತ್ಯಧಿಕ ಮಳೆಯಾಗುವ ಮಲೆನಾಡಿನಲ್ಲಿ 43% ಮಳೆ ಕೊರತೆಯಾಗಿದೆ. ಕರಾವಳಿಯಲ್ಲಿ 35% ಮುಂಗಾರು ಕೊರತೆಯಾಗಿದೆ. ಇನ್ನು ಉತ್ತರ ಒಳನಾಡಿನಲ್ಲಿ 33% ಮತ್ತು ದಕ್ಷಿಣ ಒಳನಾಡಿನಲ್ಲಿ 31% ಮಳೆ ಕೊರತೆ ದಾಖಲಾಗಿದೆ. 26 ಜಿಲ್ಲೆಗಳಲ್ಲಿ ಒಟ್ಟು 158 ತಾಲೂಕುಗಳಲ್ಲಿ ಕೊರತೆ ಹಾಗೂ 20 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ಕಂಡು ಬಂದಿದೆ. ಸ್ಯಾಟಲೈಟ್ ಸರ್ವೆಗೆ ಮುಂದಾದ ಸಿಎಂ ಡಿಕೆಶಿ. ಇನ್ನು ಈ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ತಯಾರಿ ನಡೆಸಿದೆ. ನಿನ್ನೆ ನಡೆದ ಡಿಸಿಗಳ ಸಭೆಯಲ್ಲಿ ಚರ್ಚೆ ನಡೆಸಿದ ಬಳಿಕ ಸಿಎಂ ಬರಗಾಲದ ಭೀಕರತೆಯ ಬಗ್ಗೆ ಕೇಂದ್ರಕ್ಕೆ ವರದಿಯನ್ನು ಸಲ್ಲಿಸಲು ಪ್ಲಾನ್ ಮಾಡಿದೆ. ಆದ್ದರಿಂದ ಸ್ಯಾಟಲೈಟ್ ಮೂಲಕ ಹವಾಮಾನ ವಿಶ್ಲೇಷಣೆಗೆ ಚಿಂತನೆ ನಡೆಸಿದ್ದು ಬೆಳೆ ಸಮೀಕ್ಷೆಯ ದತ್ತಾಂಶದ ನಿಖರತೆ ಮತ್ತು ವಿಶ್ವಾಸಾರ್ಹತೆ ಸುಧಾರಿಸಲು ಸಮಗ್ರ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ಹಾಗಾದರೆ ಕರ್ನಾಟಕ ಅಗ್ರಿಟೆಕ್ ಮಿಷನ್ ಅನುಕೂಲ ಏನು ಅನ್ನೋದಾದ್ರೆ ಸ್ಯಾಟಲೈಟ್ ಸರ್ವೆಗೆ ಪ್ಲಾನ್, ರಿಮೋಟ್ ಸೆನ್ಸಿಂಗ್ ತಂತ್ರಜ್ಞಾನ, ಡ್ರೋನ್ ತಂತ್ರಜ್ಞಾನ ಬಳಕೆ, ಎಐ ಜಿಯೋಸ್ಪೇಷಿಯಲ್ ಅನಾಲಿಟಿಕ್ಸ್ ತಂತ್ರಜ್ಞಾನ ಬಳಕೆ. ಈ ತಂತ್ರಜ್ಞಾನ ಬಳಕೆ ಮಾಡಿ ಡಿಜಿಟಲ್ ಸರ್ವೆ ಮಾಡಲಾಗುತ್ತೆ. ಸ್ಯಾಟಲೈಟ್ ಚಿತ್ರಣ, ಡ್ರೋನ್ ಸಮೀಕ್ಷೆಯಿಂದ ಕ್ಷೇತ್ರ ಪರಿಶೀಲನೆ, ಹವಾಮಾನಕ್ಕೆ ಅನುಗುಣವಾಗಿ ಬೆಳೆಗಳ ಸ್ಪಷ್ಟ ಮಾಹಿತಿ. ಈಗಾಗಲೇ ಒಂದು ಲೆಟರ್ ಹೋಗ್ಬಿಟ್ಟಿದೆ ಪ್ರೈಮ್ ಮಿನಿಸ್ಟರ್ಗೆ ಕನ್ಸಿಡರ್ ಮಾಡಿ ಅಂತ. ಬಟ್ ಆ ಲೆಟರ್ ಫಾರ್ಮಲ್ ಆಗಿ ಹೋಗಿದೆ, ಅದೊಂದು ಕಲ್ಲು ಹಾಕ್ದಂಗೆ ಮೊದಲೇ. ಆದರೆ ನಾವು ಬರ ಟೀಮ್ ಕಳಿಸ್ಬೇಕು ಅಂದ್ರೆ ನಾವು ಡಿಕ್ಲರೇಷನ್ ನೋಟಿಫಿಕೇಶನ್ ಇಶ್ಯೂ ಮಾಡಬೇಕಾಗ್ತದೆ. ಗವರ್ಮೆಂಟ್ ಇಂದ ಡಿಕ್ಲರೇಷನ್ ಮಾಡಬೇಕಾಗ್ತದೆ. ಡಿಕ್ಲರೇಷನ್ ಆದ ಮೇಲೆ ನಾವು ಇನ್ನೊಂದು ಗ್ರೌಂಡ್ ಟ್ರೂತ್ ವೆರಿಫಿಕೇಶನ್ ಅಂತ ಫೀಲ್ಡ್ ಸರ್ವೆ ಮಾಡಬೇಕು. ಕ್ರಾಪ್ ಎಷ್ಟೆಷ್ಟು ಡ್ಯಾಮೇಜ್ ಆಗಿದೆ ಅಂತ ಅಸೆಸ್ಮೆಂಟ್ ಮಾಡಬೇಕಾಗ್ತದೆ. ಅದು ಆಯಾ ಡಿಸ್ಟಿಕ್ಗಳು ಅಡಿಯಲ್ಲಿ ಆ ಡಿಸ್ಟಿಕ್ ಅಲ್ಲಿ ಎಷ್ಟೆಷ್ಟು ಯಾವ ತಾಲೂಕುಗಳಲ್ಲಾಗಿದೆ ಅಂತ ಗ್ರೌಂಡ್ ಟ್ರೂತ್ ವೆರಿಫಿಕೇಶನ್ ಅಂತ ಕರೀತಾರೆ. ರಾಜ್ಯದಲ್ಲಿ ಬರದ ಛಾಯೆ ದಟ್ಟವಾಗ್ತಾ ಇದ್ದಂತೆ ಬರಪೀಡಿತ ಪ್ರದೇಶಗಳ ಘೋಷಣೆಗೆ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ. ಹೀಗಾಗಿ ಕೇಂದ್ರ ಸರ್ಕಾರದ ನಿಯಮಗಳನ್ನು ಸಡಿಲ ಮಾಡಬೇಕು ಅಂತ ಮನವಿ ಮಾಡಲಾಗಿದೆ. ಈ 31 ಜಿಲ್ಲೆಗಳಲ್ಲೂ ಕೂಡ ಇವತ್ತು ಬರಗಾಲದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಕುಡಿಯೋ ನೀರಿಗೆ ಬಹಳಷ್ಟು ತೊಂದರೆ ಆಗಿರ್ತಕ್ಕಂಥದ್ದು. ರಿಸರ್ವಾಯರ್ಸ್ನಲ್ಲಿ ನೀರಿಲ್ಲ ಮತ್ತು ಮಳೆ ಬರೆದಿರೋ ಕಾರಣಕ್ಕಾಗಿ ಬೋರ್ವೆಲ್ಗಳು
ರಿಚಾರ್ಜ್ ಆಗೋದಿಲ್ಲ. ಸೊ ಈಗ ಬೋರ್ವೆಲ್ಗಳು ಒಣಗ್ತಾ ಇದೆ, ವಾಟರ್ ಸೋರ್ಸ್ ಎಲ್ಲ ಬತ್ತಿ ಹೋಗ್ತಾ ಇದೆ. ಬಹಳ ಒಂದು ಗಂಭೀರವಾದಂತಹ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ನಮ್ಮ ಪ್ರಧಾನಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ, ಕೇಂದ್ರದ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. ನಮಗೆ ಬರಗಾಲಕ್ಕೆ ಒಂದಿಷ್ಟು ಏನು ನಿಯಮ ಇದೆ, ಬರಗಾಲ ಡಿಕ್ಲೇರ್ ಮಾಡೋದಕ್ಕೆ ಒಂದು ಕೇಂದ್ರ ಸರ್ಕಾರ ನಿಯಮ ಮಾಡಿದ್ದಾರೆ. ಆ ನಿಯಮವನ್ನ ಸಡಿಲಿಸಬೇಕು. ನಾವು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೇವೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿದೆ ಅಂತ. ಮಾನ್ಯ ಕಂದಾಯ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಬರಗಾಲ ಘೋಷಣೆ ಮಾಡಬೇಕಾಗಿರುವಂತ ಪ್ರಕ್ರಿಯೆ ಏನಿದೆ, ನಿಯಮಗಳೇನಿದೆ, ಅದು ಸರಳೀಕರಣ ಮಾಡಬೇಕು ಅಂತ ಹೇಳಿದ್ದೀವಿ. ಅದು ಕೇಂದ್ರ ಸರ್ಕಾರದಿಂದ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತೆ ರೈತರ ಆತ್ಮಹತ್ಯೆ ತಡೆಗಟ್ಟಲಿಕ್ಕೆ ಈಗಾಗಲೇ ಒಂದು ಪ್ರಾಮಾಣಿಕ ಪ್ರಯತ್ನ ಹೆಚ್ಚಿನ ಮಾಡ್ತಾನೆ ಇದೀವಲ್ಲ. ಕೇಂದ್ರದ 5,709 ಕೋಟಿ 9,500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರುವ 9 ತಿಂಗಳಲ್ಲಿ ಸುಮಾರು ಅನೇಕ ಗ್ರಾಮೀಣ ಭಾಗದಲ್ಲಿ ಆಸ್ತಿ ನಿರ್ಮಾಣ ಮಾಡುವಂತದ್ದು, ಬೇಡಿಕೆ ಆಧಾರದ ಮೇಲೆ ಉದ್ಯೋಗ ಕೊಡುವಂತದ್ದಕ್ಕೆ ಕ್ರಮ ತಗೊಂಡಿದ್ದೇವೆ. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಕಾರ್ಯಕ್ರಮ ಅನುಷ್ಠಾನ ಮಾಡಬೇಕು ಅಂತ ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ನಾನು ಹೇಳಿದ್ದೇನೆ, ನಿಗಾ ಇಕ್ಕಿದ್ದೇವೆ, ಎಲ್ರಿಗೂ ಉದ್ಯೋಗ ಕೊಡ್ತೇವೆ, ಯಾರು ಗುಳೆ ಹೋಗದ ರೀತಿಯಲ್ಲಿ ನೋಡಿಕೊಳ್ತೇವೆ. ಜನರಿಗೆ ನೀರು ಮತ್ತೆ ಇವತ್ತೇನು ರೈತರಿಗೆ ಪರಿಹಾರ ಕೊಡಬೇಕಾಗಿದೆ, ಆ ಪರಿಹಾರದ ಬಗ್ಗೆನೂ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ. ಬರ ಘೋಷಣೆ ಮಾಡುವಂತದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು, ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾವೆ. ಬರ ಪರಿಸ್ಥಿತಿ ನಿಭಾಯಿಸಲು ಕೇಂದ್ರದ ನೆರವು ಕೋರಲು ಸರ್ಕಾರ ಮುಂದಾಗಿದೆ. ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಮುಂದಿನ 15 ದಿನಗಳ ಒಳಗಾಗಿ ಕೇಂದ್ರಕ್ಕೆ ಸಮಗ್ರ ವರದಿಯನ್ನು ಸಲ್ಲಿಸಬೇಕಾಗಿದೆ. ಹೀಗಾಗಿ ಬರಪೀಡಿತ ಪ್ರದೇಶಗಳೆಂದು ಘೋಷಣೆ ಮಾಡಿದರೆ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಸಿಗಬಹುದು. ಜೊತೆಗೆ ರೈತರು ಪಡೆದಿರುವಂತಹ ಸಾಲ ಮರುಪಾವತಿಗೆ ಒಂದಷ್ಟು ಅವಧಿ ವಿಸ್ತರಣೆ ಆಗುವ ಸಾಧ್ಯತೆಗಳಿವೆ. ಆದ್ದರಿಂದ ರಾಜ್ಯ ಸರ್ಕಾರದಿಂದ ಕಸರತ್ತು ಜೋರಾಗಿದೆ.